ಈ ವ್ಯಾಪ್ತಿಯಲ್ಲಿ ನಾನು ಹೇಳ್ತಾ ಇದ್ದೇನೆ. ಹೊರಗಿನ ವಿಚಾರ ಸರ್ಕಾರ ಅದನ್ನು ತಿಳಿಸ್ತದೆ, ಅದನ್ನೇ ಮಾತಾಡಿ. ಅದರ ಬಗ್ಗೆ ನೀವು ಚರ್ಚೆ ಮಾಡಿ, ಅದರ ಬಗ್ಗೆ ನೀವು ಚರ್ಚೆ ಮಾಡಿ. ಅದು ಹೊರಗೆ ನಡೆದಿದೆ. ನಾನು ಇದರ ಹೊರಗಡೆ ಹೇಳ್ತಾ ಇದ್ದಾನೆ. ಇದರ ಹೊರಗಡೆ ಇರುವುದು ಅದನ್ನು ನೀವು ಚರ್ಚೆ ಮಾಡಿ. ಆದರೆ ನಾನು ಇದರ ಒಳಗಡೆ ಇರುವಂತದ್ದು ನನಗೆ ಅಧಿಕಾರಿಗಳ ಮಾಹಿತಿಯ ಕಾರಣ ರಾಷ್ಟ್ರದ ಬಗ್ಗೆ ಇದರ ಒಳಗಡೆ ಏನು ಆಗೋದು ಬೇಡ ಅಂದ್ರೆ ಫಸ್ಟೇ ಹೇಳ್ತಾ ಇದ್ದಾನೆ. ಹೊರಗಿನ ವಿಷಯ ನೀವು ಚರ್ಚೆ ಮಾಡಿ, ಅದನ್ನು ಚರ್ಚೆ ಮಾಡಿ, ಏನು ಅಭ್ಯಂತರ ಇಲ್ಲ. ನೀವು ಚರ್ಚೆ ಮಾಡಿ. ಸರ್ಕಾರದ ಇದ್ದಾರೆ, ನೀವಿದ್ದೀರಿ, ಸರ್ಕಾರ ಇದ್ದೀರಿ. ಹೊರಗಾದಂತ ವಿಚಾರ ನೀವು ಚರ್ಚೆ ಮಾಡಿ. ನಾನು ಮಾಹಿತಿ ಪ್ರಕಾರ ಇದರ ಒಳಗಡೆ ನನ್ನ ಮಾಹಿತಿ ನಾನು ಫಸ್ಟ್ ಕೊಟ್ಟಿದ್ದೇನೆ. ಅಷ್ಟೇ. ಆಯ್ತು, ಅದು ನೀವು ಚರ್ಚೆ ಮಾಡಿ. ಯಾರು ಕೂಡ ಸಹಿಸುವುದಿಲ್ಲ. ಅದನ್ನು ನನಗೆ ಮಾಹಿತಿ ಬಂದವನ್ನ ಮಾಡುವಂತದ್ದು ಯಾವ ಬೆದರಿಕೆ ಅಂತ ಪ್ರಶ್ನೆ ಇಲ್ಲ. ನಾನೊಬ್ಬ ಸೋದರನಾಗಿ ನಿಮ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ನೀವು ಚರ್ಚೆ ಮಾಡಿ, ನೀವು ಚರ್ಚೆ ಮಾಡಿ. ಅದನ್ನು ಹೊರಗಾದ ವಿಚಾರ ಚರ್ಚೆ ಮಾಡಿ. ನಾನಿದ್ರ ಒಳಗಡೆ ನನಗೆ ಕೆಲವೊಂದು ನ್ಯಾಷನಲ್ ಫ್ಲಾಗ್ ಅನ್ನು ಒಳಗೆ ತಂದಿದ್ದಾರೆ ಅಂತ ಮಾಹಿತಿ ಬಂದ ಕಾರಣ ನಾನು ಈ ವಿಚಾರವನ್ನು ಹೇಳಿದ್ದೇನೆ ಅಷ್ಟೇ. ಇದರ ಬಗ್ಗೆ ನೀವು ಚರ್ಚೆ ಮಾಡಿ. ಅದನ್ನು ನೀವು ಚರ್ಚೆ ಮಾಡಿ. ಅದು ಯಾರು ಬೇಡ ಅಂತ ಹೇಳಿಲ್ಲ. ಅದನ್ನು ನೀವು ಚರ್ಚೆ ಮಾಡಿ. ಎಲ್ಲಿ ನಡೆಯಲಿಲ್ಲ, ಹೊರಗೆ ನಡೆದಿದ್ದ. ವಿಧಾನಸೌಧ ಹೊರಗೆ ನಡೆಯಲಿಲ್ಲ, ಹೊರಗೆ ನಡೆದಿದ್ದೆ. ಅದನ್ನು ನೀವು ಚರ್ಚೆ ಮಾಡಿ. ನನ್ನ ವ್ಯಾಪ್ತಿ ಒಳಗಡೆ ಬರಲಿಲ್ಲ. ಆ ವಿಚಾರ ನೀವು ಚರ್ಚೆ ಮಾಡಿ. ನನಗೆ ಬಂದ ಮಾಹಿತಿ ಪ್ರಕಾರ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ ಅಷ್ಟೇ. ಅದು ನನ್ನ ಜವಾಬ್ದಾರಿ ಮತ್ತು ಕರ್ತವ್ಯ ನಿಮ್ಗೆ ಹೇಳುವಂತದ್ದು. ಹೊರಗೆ ಆದಂತ ವಿಚಾರ ನೀವು ಚರ್ಚೆ ಮಾಡಿ. ನಾವು ಯಾರು ಕೂಡ ಬೇಡ ಅಂತ ಹೇಳಿಲ್ಲ. ಅಂತ ಯಾವುದೇ ಘಟನೆ ಇದ್ರೂ ಕೂಡ ನಾವೆಲ್ಲ ತೀವ್ರವಾಗಿ ಒಗ್ಗಟ್ಟು ತಪ್ಪು ಅಂತ ಹೆಂಗೆ ಹೇಳ್ತೀರಾ ನೀವು? ಇನ್ಯಾವುದೋ ಪಾಕಿಸ್ತಾನ ಧ್ವಜ ಹಿಡ್ಕೊಬರೋಣ ನಾವು? ಭಾರತ ಧ್ವಜ ಹಿಡ್ಕೊಬರೋದನ್ನು ನಾವು ಏನ್ ಬೇಡ ಅಂತ ಅದಕ್ಕೆ ಅವಮಾನ ಆಗೋ ಯಾವುದೇ ಕೆಲಸಗಳು ಬೇಡ ಅಂತ ಹೇಳಿದ್ದೇನೆ ಅಷ್ಟೇ. ನಾನೊಬ್ಬ ನಿಮ್ಮ ಮಿತ್ರನಾಗಿ ಒಬ್ಬ ಸೋದರನಾಗಿ ಕೆಲವು ಮಾಹಿತಿ ಕೊಟ್ಟಿದ್ದೇನೆ. ಹೊರಗೆ ಏನು ನಡೆದಿದೆ ನೀವು ಅದನ್ನು ಚರ್ಚೆ ಮಾಡಿ. ಏನು ಅಭ್ಯಂತರ ಚರ್ಚೆ ಮಾಡಿ. ಏನೇ ಹೊರಗೆ ಆಗಿದ್ರು ಕೂಡ ನಾವೆಲ್ಲ ತೀವ್ರವಾಗಿ ಖಂಡಿಸ್ತೇವೆ. ಅದನ್ನು ಚರ್ಚೆ ಮಾಡಿ. ನಾನು ಒಳಗಿನ ವಿಚಾರ ಮಾತ್ರ ಹೇಳಿದ್ದೇನೆ.